ಮುತ್ತು ಪಾರ್ವತಿಪುರ ಅನ್ನೋ ಒಂದು ಹಳ್ಳಿಯಲ್ಲಿ ಆರಾಮಾಗಿ ಜೀವನ ಮಾಡಿಕೊಂಡು ಮಗು ಥರ ಇರ್ತಾನೆ. ಅಲ್ಲೊಂದು ಸಮಸ್ಯೆ ಆಗುತ್ತೆ. ಸೊ ಅದಕ್ಕೆ ಸೊಲ್ಯೂಷನ್ ಹುಡುಕೊಂಡು ಬೆಂಗಳೂರಿಗೆ ಬರ್ತಾನೆ. ಬಂದ ನಂತರ ಅವನು ಫೇಸ್ ಮಾಡೋ ಸಿಚುವೇಶನ್ಸ್ಗಳಿಂದ ಅವನು ಮೃಗ ಹೇಗಾದ, ಮೃಗದಿಂದ ಮತ್ತೆ ಮಗು ಆಗ್ತಾನಾ ಇಲ್ವಾ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಯಕ್ಕ, ಎ ಫಿಲ್ಮ್ ಬೈ ರೋಹಿತ್ ಪದಕಿ ಆ್ಯಂಡ್ ಟೀಮ್, ಸ್ಟಾರಿಂಗ್ ಯುವರಾಜ್ ಕುಮಾರ್, ಸಂಪದ ಆ್ಯಂಡ್ ಸಂಜನಾ ಆನಂದ್ ಇನ್ ಲೀಡ್ ರೋಲ್ಸ್. ರೋಹಿತ್ ಅವರ ಹಿಂದಿನ ಸಿನಿಮಾ ನೋಡಿ ಅವರ ಸ್ಟ್ರಾಂಗ್ ಝೋನ್ ಏನು ಅನ್ನೋದು ನನಗೆ ಪ್ರಾಪರಾಗಿ ಗೊತ್ತಿತ್ತು. ಸೊ ಯಾವುದ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಬೇಕು ಅನ್ನೋ ಒಂದು ಪ್ರಾಪರ್ ಕ್ಲಾರಿಟಿ ನನಗಿತ್ತು. ಆ್ಯಂಡ್ ಸಿನಿಮಾದಲ್ಲೂ ಅದು ನನಗೆ ವರ್ಕ್ ಆಯಿತು. ಮೆಜಾರಿಟಿ ಸಿನಿಮಾನು ನನಗೆ ವರ್ಕ್ ಆಯಿತು ಅಂತ ಹೇಳ್ತೀನಿ. ಬನ್ನಿ ಇನ್ ಡೀಟೇಲ್ ಆಗಿ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅನ್ನೋದನ್ನು ಡಿಸ್ಕಸ್ ಮಾಡುವ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಕ್ಯಾರೆಕ್ಟರ್ಸ್ ಆ್ಯಂಡ್ ಎಮೋಷನ್ಸ್. ಮುತ್ತು, ರತ್ನ, ಪಮ್ಮಿ, ಡ್ಯಾಡಿ, ಮಸ್ತಾನ್ ಈ ಪಾತ್ರಗಳು ಸಿನಿಮಾಗೆ ಸ್ಟ್ರಾಂಗ್ ಪಿಲ್ಲರ್ಸ್ ಆಗಿ ನಿಂತಿವೆ. ಸಿನಿಮಾ ಜಸ್ಟ್ ರ್ಯಾಂಡಮ್ ಆ್ಯಕ್ಷನ್, ರೌಡಿಸಮ್, ಕ್ರೈಮ್ ಕಡೆ ಹೋಗಲ್ಲ. ಅದರ ಸುತ್ತಮುತ್ತ ಒಂದಷ್ಟು ಪಾತ್ರಗಳನ್ನು ತುಂಬ ಚೆನ್ನಾಗಿ ಕೂರಿಸಿದ್ದಾರೆ. ಎಮೋಷನಲಿ ತುಂಬ ಸ್ಟ್ರಾಂಗ್ ಆಗಿ ನಿಂತಿವೆ ಅನ್ಬೋದು. ಸಿನಿಮಾದಲ್ಲಿ ಎರಡು ಕಡೆ ಎಮೋಷನ್ಸ್ ಪೀಕ್ಗೆ ಹೋಗಿ ನಿಲ್ಲುತ್ತೆ. ಮಗುವಿಂದ ಮೃಗ ಆಗೋ ಎಪಿಸೋಡ್ ಹಾಗೂ ಮೃಗ ಆಗಿರುವಾಗ ಆ ರಿಯಲೈಸೇಷನ್ ಆ್ಯಂಡ್ ಮತ್ತೆ ಮಗು ಆಗಬೇಕು ಅಂತ ಅನಿಸೋವಾಗ ಕ್ಯಾರೆಕ್ಟರ್ಸ್ ಜೊತೆ ಸಖತ್ತಾಗಿ ಆಟ ಆಡಿದ್ದಾರೆ. ಪಮ್ಮಿ ಅನ್ನೋ ಪಾತ್ರದ ಸುತ್ತ ಇರೋ ಕೆಲವು ಸೀನ್ಸ್ಗಳನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹಾರ್ಡ್ ಹಿಟ್ಟಿಂಗ್ ಆಗಿವೆ ಅಂತ ಹೇಳ್ತೀನಿ. ಪಕ್ಕಾ ಆ ಎಮೋಷನ್ಸ್ ನಮಗೂ ಫೀಲ್ ಆಗೇ ಆಗುತ್ತೆ. ಇವನ್ ಡ್ಯಾಡಿ ಪಾತ್ರದ್ದು ಕೂಡ. ರೋಹಿತ್ ಅವರ ಸ್ಟ್ರಾಂಗ್ ಝೋನ್ ಏನು ಅನ್ನೋದು ಮತ್ತೆ ಈ ಸಿನಿಮಾದಲ್ಲೂ ಪ್ರೂವ್ ಆಗಿದೆ. ಎಮೋಷನ್ಸ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಪೀಕ್ ರೈಟಿಂಗ್ ಅನ್ಬೋದು ಈ ವಿಚಾರದಲ್ಲಿ. ಇನ್ನು ಮುತ್ತು ಅನ್ನೋ ಪಾತ್ರದ ಕಡೆ ಬಂದರೆ, ಸಿನಿಮಾ ನಿಂತಿರೋದೇ ಆ ಪಾತ್ರದ ಮೇಲೆ. ಅವ್ರು ಹೇಳಿರೋ ಹಾಗೆ ಅವನಲ್ಲಿ ಮಗುನೂ ಇದೆ ಮತ್ತು ಮೃಗನೂ ಇದೆ. ಆ್ಯಂಡ್ ಅದನ್ನು ಸ್ಕ್ರೀನ್ ಮೇಲೂ ನೀಟಾಗಿ ಕನ್ವೆ ಮಾಡಿದ್ದಾರೆ ಅಂತ ಅನ್ನಿಸ್ತು. ಗೊತ್ತಾಗುತ್ತೆ ನಮಗೆ ಆ ಡಿಫ್ರೆನ್ಸ್ ಅನ್ನೋದು. ಇನ್ನು ಸಂಪದ ಅವರಿಗೆ ಸಿಕ್ಕಿರೋ ಪಾತ್ರ ಕೂಡ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಆದಿತ್ಯ ಅವರ ಪಾತ್ರ ಸ್ಪೆಷಲ್ ಏನಿಲ್ಲ, ರೌಡಿಗಳನ್ನು ಹೊಡೆಯೋಕೆ ಬರೋ ಮತ್ತೊಬ್ಬ ಪೊಲೀಸ್ ಆಫೀಸರ್ ಅಷ್ಟೇ. ಬಟ್ ಅವರ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರೆಸೆನ್ಸ್ ಆ ಕ್ಯಾರೆಕ್ಟರ್ನ ಸ್ಪೆಷಲ್ ಮಾಡಿದೆ. ನೆಕ್ಸ್ಟ್ ಇದರ ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಪ್ರೊಸೀಡಿಂಗ್ಸ್ ತುಂಬ ಚೆನ್ನಾಗಿವೆ, ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರುತ್ತೆ. ನರೇಷನ್, ಬ್ಯಾಂಗಲ್ ಬಂಗಾರಿ ಸಾಂಗ್ ಥಿಯೇಟ್ರ್ನಲ್ಲೂ ಸಖತ್ ಕ್ರೇಜಿ ವೈಬ್ ಕೊಡುತ್ತೆ. ಅದರ ನಂತರ ಪ್ರೀ ಇಂಟರ್ವಲ್ ಎಪಿಸೋಡಿಂದ ನರೇಷನ್ ಹೆವಿ ಟೈಟಾಗಿ ಹೋಗಿದೆ, ಎಮೋಷನ್ಸ್ ಹೆವಿ ಇಂಟೆನ್ಸ್ ಆಗಿ ಹೋಗುತ್ತೆ. ಆ್ಯಂಡ್ ಒಂದು ಹೈ ನೋಟಲ್ಲಿ ಇಂಟರ್ವಲ್ ಎಪಿಸೋಡ್ ಕೂಡ ಇದೆ. ಆ ಕಾನ್ಸೆಪ್ಟ್ ಇಷ್ಟ ಆಯ್ತು ನನಗೆ. ರೆಗ್ಯುಲರ್ ಆಗಿ ಹೊಡೆಯೋದಕ್ಕಿಂತ ಆ ಜಾಗಕ್ಕೆ ಮ್ಯಾಚ್ ಆಗೋ ಥರ ಸೆಟ್ ಮಾಡಿದರು ಆ ಸಣ್ಣ ಆ್ಯಕ್ಷನ್ ಪೀಸ್ನ. ಇನ್ನು ಸಿನಿಮಾಟೋಗ್ರಫರ್ ಸತ್ಯ ಹೆಗಡೆ ಅವರ ಕೆಲಸ ಇಲ್ಲಿ ಸ್ಟ್ಯಾಂಡ್ ಔಟ್ ಆಗಿ ನಿಲ್ಲುತ್ತೆ. ಈ ಸಿನಿಮಾದಲ್ಲಿರೋ ಲೊಕೇಶನ್ಗಳು, ಅಲ್ಲಿ ಅವ್ರು ಕೊಟ್ಟಿರೋ ಫ್ರೇಮ್ಗಳು ತುಂಬ ಚೆನ್ನಾಗಿವೆ. ಆ್ಯಂಡ್ ಆ ಕ್ಲೈಮ್ಯಾಕ್ಸಲ್ಲಿ 360 ಡಿಗ್ರಿ ಶಾಟ್ ಒಂದಿದೆ, ಅದು ಮಜಾ ಇತ್ತು. ಕೆಲವು ಸಿಂಗಲ್ ಟೇಕ್ ಶಾಟ್ಗಳು ಕೂಡ ಇಲ್ಲಿವೆ, ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅದನ್ನು, ತುಂಬ ಕಡಿಮೆ ಸ್ಪೇಸಲ್ಲಿ. ಅದರಲ್ಲಿ ಸೆಟಪ್ ಆ್ಯಂಡ್ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಎರಡನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ನೆಕ್ಸ್ಟ್ ಚರಣ್ ರಾಜ್ ಅವರಂತೂ ತಾಂಡವ ಆಡಿದ್ದಾರೆ. ಸಾಂಗ್ಸ್ ಪ್ಲಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಎರಡೂ ಸಿನಿಮಾಗೆ ಮೇಜರ್ ಪ್ಲಸ್. ಒಂದು ಪ್ರಾಪರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಆ ಒಂದು ವೈಬ್ಗೆ ತಕ್ಕಂತೆ ಕೊಟ್ಟಿದ್ದಾರೆ. ಸಿನಿಮಾನ ಥಿಯೇಟ್ರಲ್ಲಿ ನೋಡಿದ ಫೀಲ್ ಸಖತ್ತಾಗಿತ್ತು. ಮೊದಲೇ ಬೆಳಗಿಂದ ಕೆಲಸ ಮಾಡಿ ಮಾಡಿ ತಲೆ ಕೆಟ್ಟು ಹೋಗಿತ್ತು. ಸಂಜೆ 7 ಗಂಟೆ ಶೋಗೆ ಹೋಗಿದ್ದು ನಾನು. ಒಳ್ಳೆ ರಿಲೀಫ್ ಸಿಕ್ತು ನನಗಂತೂ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದರೆ, ಯುವ ಅವ್ರದ್ದು ಅವರ ಹಿಂದಿನ ಸಿನಿಮಾಗೆ ಕಂಪೇರ್ ಮಾಡಿದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಜಾಗನೂ ಇತ್ತು. ಆ್ಯಂಡ್ ಅವರು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ ಚಿಕ್ಕ ಹುಡುಗಿ ಶ್ರುತಿ ಅವರು ಆ್ಯಂಡ್ ಹರಣಿ ಅವರು, ಅವ್ರಿಗೆ ಸಿಕ್ಕಿರೋ ಸ್ಕ್ರೀನ್ ಟೈಮಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನಮ್ಗಳ ಕಡೆಯಿಂದ ರಿಯಾಕ್ಷನ್ಸ್ನ ಹೊರಗೆ ಬರ್ಸುತ್ತೆ. ಡ್ಯಾಡಿ ಕ್ಯಾರೆಕ್ಟರ್ನ ಪೂರ್ಣಚಂದ್ರ ಅವರು ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಮಜಾ ಇತ್ತು ಅನ್ಬೋದು. ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಒಳ್ಳೊಳ್ಳೆ ಕಾಮಿಡಿ ಟೈಮಿಂಗ್ ಇದೆ. ಹಾಗೆಯೇ ಎಲ್ಲ ತರಹದ ಡೈಲಾಗ್ಗಳು ಕೂಡ ಸಿನಿಮಾಗೆ ತುಂಬ ಪುಷ್ ನೀಡಿದೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ, ಸೆಕೆಂಡ್ ಹಾಫ್ ಪ್ರೊಸೀಡಿಂಗ್ಸ್ ಎಲ್ಲೋ ಸ್ವಲ್ಪ ಕಷ್ಟ ಆಯಿತು ನನಗೆ. ಈ ಕಡೆ ಆ ಕ್ಯಾರೆಕ್ಟರ್ ಮಗುವಿಂದ ಮೃಗ ಆಗ್ತಾ ಇರೋದನ್ನು ತೋರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆ್ಯಂಡ್ ಅದ್ರ ಜೊತೆಗೇ ಆ ಕಡೆ ಮೇಯ್ನ್ ಕಥೆನೂ ಮುಂದಕ್ಕೆ ಹೋಗ್ತಾ ಇರುತ್ತೆ, ಯಾರು ಮಾಡಿಸಿದ್ದು ಅನ್ನೋದ್ರ ಕಡೆ. ಈ ಎರಡನ್ನು ಬ್ಯಾಲೆನ್ಸ್ ಮಾಡಿದ್ದು ಎಲ್ಲೋ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿರಲಿಲ್ಲ ಅಂತ ಹೇಳ್ತೀನಿ. ಕನ್ಫ್ಯೂಸ್ ಆಗುತ್ತೆ, ಫೋರ್ಸ್ಡ್ ಅಂತ ಅನಿಸುತ್ತೆ ಎಷ್ಟೊಂದು ಕಡೆ. ಸೆಕೆಂಡ್ ಹಾಫ್ ಶುರುವಾದಾಗ ಯಾರು ಮಾಡಿಸಿದ್ದು ಅನ್ನೋದ್ರ ಮೇಲೆ ಇದ್ದಿದ್ದ ಇಂಟ್ರೆಸ್ಟ್ ಹೋಗ್ತಾ ಹೋಗ್ತಾ ಅದನ್ನು ಮರ್ತೇ ಬಿಡ್ತೀವಿ. ಆಲ್ಮೋಸ್ಟ್ ಡಿಸ್ಕನೆಕ್ಟ್ ಆಗಿರ್ತೀವಿ ಥರ್ಡ್ ಆ್ಯಕ್ಟ್ ಜೊತೆಗೆ. ಕ್ಲೈಮ್ಯಾಕ್ಸ್ ಸ್ವಲ್ಪ ಸೇವ್ ಮಾಡಿದೆ ಅಂತೀನಿ. ಆ ರಿವೀಲ್ ಆ್ಯಂಡ್ ಓವರಾಲ್ ಆ ಸೀಕ್ವೆನ್ಸ್ದು ಟ್ರೀಟ್ಮೆಂಟ್ ಚೆನ್ನಾಗಿತ್ತು. ಬಟ್ ಆ ಮುತ್ತು ಅನ್ನೋ ಕ್ಯಾರೆಕ್ಟರ್ ಮೃಗ ಆಗ್ತಾ ಆಗ್ತಾ ಅವನಿಗೆ
ಗೊತ್ತಿಲ್ಲದೆ ಏನೇನೋ ಮಾಡೋಕ್ಕೆ ಶುರು ಮಾಡ್ತಾನೆ ಅನ್ನೋದನ್ನ ತೋರಿಸಿದ್ದು ಯಾಕೋ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿರಲಿಲ್ಲ ಅಂತ ಹೇಳ್ತೀನಿ. ಓವರಾಲ್ ಆಗಿ ಹೇಳಬೇಕಂದ್ರೆ ಗುಡ್ ಒನ್. ರೋಹಿತ್ ಅವರ ಸ್ಟ್ರಾಂಗ್ ಝೋನ್ ಇಲ್ಲೂ ವರ್ಕ್ ಆಗಿದೆ, ಬಟ್ ಸೆಕೆಂಡ್ ಹಾಫ್ ಸ್ವಲ್ಪ ಬೆಟರ್ ಇರ್ಬೋದಿತ್ತು ಅಂತ ಹೇಳ್ತೀನಿ. ಬಟ್ ಒಳ್ಳೆ ಟೈಮ್ ಪಾಸ್ ಸಿನಿಮಾಗಳು, ಫ್ಯಾಮಿಲಿ ಜೊತೆ ನೋಡ್ಬೋದು. ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ನನಗೆ ಈ ಎಕ್ಕಾ ಸಿನಿಮಾನ ನೋಡಿ ಹೇಳಬೇಕು ಅನಿಸಿದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೆ ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.